ಈ ಪ್ರಪಂಚ ಒಂದು ಪುಸ್ತಕ ಇದ್ದಂತೆ. ದೇಶ ಸುತ್ತೋರು ಮಾತ್ರ ಅದನ್ನು ಓದಲು ಸಾಧ್ಯ. ಉಳಿದವರು ಕೇವಲ ಒಂದು ಪುಟವಾಗಿ ಉಳಿದು ಬಿಡ್ತಾರೆ. ರಕ್ತ ಇಲ್ಲದೆ ದೇಹ ಹೇಗೆ ಬದುಕಲು ಸಾಧ್ಯ ಇಲ್ವೋ ಹಾಗೆ ಶ್ರದ್ಧೆ ಮತ್ತು ಪ್ರಾರ್ಥನೆ ಇಲ್ಲದೆ ಆತ್ಮವು ಬದುಕಲು ಸಾಧ್ಯ ಇಲ್ಲ. ಧೈರ್ಯ ಎಂದರೆ ಕೇವಲ ಹೊಡೆದಾಟಕ್ಕಿಳಿದಲ್ಲ ಗೆಳೆಯ, ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬಲ್ಲ ಸಾಮರ್ಥ್ಯ ಮತ್ತು ನಿನ್ನ ಪ್ರೆಷರ್ನಲ್ಲಿ ಪರಿಸ್ಥಿತಿ ನಿಭಾಯಿಸುವ ತಾಕತ್ತು ಕೂಡ ಒಂದು ರೀತಿಯ ಧೈರ್ಯವೇ ಇದ್ದಂತೆ. ಕಳೆದು ಹೋದ ದಿನಗಳ ಬಗ್ಗೆ ಚಿಂತಿಸುವುದನ್ನು ಇಂದಿನಿಂದಲೇ ನಿಲ್ಲಿಸ್ಬಿಡು. ಆಗ ಬರುವ ನಾಳೆಗಳು ಸುಂದರವಾಗಿರುತ್ತೆ. ಮೈ ಡಿಯರ್ ಫ್ರೆಂಡ್, ನಿನ್ನಿಂದ ಎಲ್ಲವೂ ಸಾಧ್ಯ. ಈ ಪ್ರಪಂಚದಲ್ಲಿ ಅಸಾಧ್ಯ ಅನ್ನೋದೇ ಇಲ್ಲ. ಈ ಜಗತ್ತಿನಲ್ಲಿ ಯಾರು ಮೇಲಲ್ಲ, ಕೀಳಲ್ಲ, ಸಮಾನರೂ ಅಲ್ಲ. ಪ್ರತಿಯೊಬ್ಬರು ಹೋಲಿಕೆಗೆ ಸಿಗದ ವಿಶಿಷ್ಟವಾದ ವ್ಯಕ್ತಿಗಳಾಗಿರ್ತಾರೆ. ನಿನ್ನ ಬದುಕು ಹೇಗಿರಬೇಕು ಗೊತ್ತಾ? ಬೆಳಿಗ್ಗೆ ಎದ್ದಾಗ ದೃಢವಾದ ನಿರ್ಧಾರ ಇರಬೇಕು. ರಾತ್ರಿ ಮಲಗುವಾಗ ಆತ್ಮತೃಪ್ತಿ ಇರಬೇಕು. ಪೂರ್ತಿ ಸಿಹಿಯಾಗಬಾರ್ದು, ಪ್ರಪಂಚ ನುಂಗ್ಬಿಡುತ್ತೆ.